ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಓವರಾಲ್ ಈಗ 9 ಮಂತ್ಸ್ ಜರ್ನಿನ ಒಂದು 20 ಮಿನಿಟ್ಸಲ್ಲಿ ಮೇನ್ ಗ್ಲಿಮ್ಸ್ ಮಾತ್ರ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ಆ್ಯಕ್ಚುಲಿ ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಮೊದಲನೇ ಮಗು ಇದ್ದಾಗ ಯಾವ ರೀತಿ ಇರುತ್ತೆ ಪ್ರೆಗ್ನೆನ್ಸಿ ಜರ್ನಿ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದರೆ ಫಸ್ಟ್ ಜರ್ನಿನಲ್ಲೇ ಅಷ್ಟು ನಮ್ಮ ಕಾಂಪ್ಲಿಕೇಶನ್ಸ್ ಅಂತೇನು ಆವಾಗ ಬೇರೆ ಥರನೇ ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ಸೆಕೆಂಡಲ್ಲಿ ಮಾತ್ರ ಮಕ್ಕಳದು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ದೊಡ್ಡ ಮಗುದುವೆ. ಅದ್ರ ಜೊತೆಗೆ ಮನೆ ರೆಸ್ಪಾನ್ಸಿಬಿಲಿಟೀಸು. ಯಾಕೆಂದರೆ ಮೊದಲನೇ ಪ್ರೆಗ್ನೆನ್ಸಿ ಮತ್ತು ಆವಾಗೆಲ್ಲ ಬಾಣಂತನ ಎಲ್ಲ ಆದಷ್ಟು ತವ್ರ ಮನೇಲಾಗುತ್ತೆ. ಸೊ ಇಲ್ಲಿ ಎರಡನೇದ್ರಲ್ಲಿ ನಾವು ನಮ್ಮ ಮನೇಲೇ ಇರ್ತೀವಲ್ವ, ಸೊ ಅದರಿಂದ ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ. ಆ ಮೊದಲನೇ ಮಗುನ ಸ್ಕೂಲಿಗೆ ಕಳಿಸ್ಬೇಕು, ಅದ್ರ ಹೋಮ್ವರ್ಕ್ ಎಲ್ಲ ನೋಡಬೇಕು. ಸೊ ಇಲ್ಲೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ, ಮತ್ತು ನಾನು ಆ್ಯಸ್ ಯೂಶ್ವಲ್ ಕೆಲಸಗಳೆಲ್ಲ ಇದ್ದೇ ಇರುತ್ತಲ್ವ, ಸೊ ಅದನ್ನಂತೂ ಮರೆಯೋಂಗೇ ಇಲ್ಲ. ಸೊ ಹೆಲ್ಪ್ಗೆ ನಮ್ಮಮ್ಮ ಹೆಲ್ಪ್ ಮಾಡಿದ್ರು ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ, ನಂದು ಸ್ನಾನ ಗಿನ ಎಲ್ಲ ಆಗಿ, ದೇವ್ರ ಪೂಜೆ ಎಲ್ಲ ಆಗಿ, ಸೊ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ. ನೋಡಿ, ಈ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿಲಂತೂ ಲಾಸ್ಟ್ ಡೇ ತನಕ ನಾನು ಕಾಲೇಜ್ಗೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಅದರಿಂದ ನನ್ನ ರೊಟೀನಲ್ಲಿ ಏನಂತಹ ಬದಲಾವಣೆ ಏನಾಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಇವಳನ್ನ ರೆಡಿ ಮಾಡಿ ಕಳಿಸ್ಬೇಕು. ಸ್ವಲ್ಪ ಇದ್ದೇ ಇರುತ್ತಲ್ವ, ಬೇರೆ ಬೇರೆ ಸಿಮ್ಟಮ್ಸ್ಗಳಿರುತ್ತೆ, ಅದು ಬಿಟ್ಟರೆ ಅಂಥದ್ದೇನು ಅಂತ ಅನ್ನಿಸ್ಲಿಲ್ಲ. ಸೊ ಇವಳನ್ನ ರೆಡಿ ಮಾಡಿ ಇವಳಿಗೆ ತಿಂಡಿ ಸ್ನ್ಯಾಕ್ಸು ಅದು ಇದು ಎಲ್ಲ ಹಾಕಿ ಕಳಿಸಿ, ಸ್ಕೂಲ್ ವ್ಯಾನ್ ಇದ್ದಿದ್ದರಿಂದ ನೋ ಇಶ್ಯೂಸ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಆವಾಗ್ಲಿಂದನೇ ಅವಳು ಸ್ವಲ್ಪ ದೊಡ್ಡವಳಾಗೋ ಥರ ಅನ್ನಿಸ್ತಾ ಇತ್ತು. ನಾವಂತೂ ಈ ಎರಡನೇ ಮಗು ಆಗೋ ತನಕನೂ ಅವಳನ್ನ ಚಿಕ್ಕ ಮಗು ಥರನೇ ಟ್ರೀಟ್ ಮಾಡಿದ್ವಿ ಅಂತ ಹೇಳ್ಬೋದು. ಅದೇನು ಬೇಕು ಅಂತ ನಾರ್ಮಲ್ ಆಗಿ ಹಂಗೇನೆ. ಆಮೇಲೆ ಇವಳನ್ನ ಸ್ವಲ್ಪ ಏನಾದರೂ ಒಂದು ವಿಷಯ ಹೇಳಿದ್ರೆ ರೆಸ್ಪಾನ್ಸಿಬಿಲಿಟಿ ಅದು ತಗೋಬಾ ಅಂತ ಹೇಳೋಕ್ಕೆ ಸ್ವಲ್ಪ ಶುರು ಮಾಡಿದ್ದೆ ನಾವು ಎರಡನೇ ಮಗು ಆದಮೇಲೆ. ಸೊ ವ್ಯಾನ್ ಇತ್ತು, ಸೊ ಅದರಿಂದ ನೋ ಪ್ರಾಬ್ಲಮ್ ಏನಿಲ್ಲ. ಸೊ ನಾನು ಕೆಳಗಡೆ ತಿರ್ಗಾ ಹತ್ತಿ ಇಳಿದು ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಅಮ್ಮನೇ ಕರ್ಕೊಂಡೋಗಿ ಬಿಡ್ತಾಯಿದ್ರು. ಅವಳನ್ನ ವ್ಯಾನ್ ಹತ್ತಿಸ್ಬಿಟ್ಟು ಬರ್ತಾಯಿದ್ರು. ಸೊ ಓವರಾಲ್ ಈ 9 ಮಂತ್ಸ್ ಜರ್ನಿನ ಈ ಒಂದು 20 ಮಿನಿಟ್ಸಲ್ಲಿ ಮೇನ್ ಆಗಿ ಒಂದು ರೊಟೀನ್ ರೆಗ್ಯುಲರ್ ಆಗೇ ಇರುತ್ತಲ್ವ, ಒಂದು ದಿನ ಹೇಗಿರುತ್ತೆ ಅದೇ ಥರನೇ ಮಿಕ್ಕಿ ದಿನಗಳು ಇರುತ್ತೆ. ಸೊ ಅದರ ವಿಷಯವಾಗಿ ಅದ್ರ ಜೊತೆಗೆ ನಾನು ಎಲ್ಲನೂ ಏನೇನು ಬೇಕು ಎಲ್ಲನೂ ಮೊದಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ಡೈರೆಕ್ಟಾಗಿ ಹೋಗಿ ಒಂದು ಸರಿ ತೊಗೊಳಕ್ಕೆ ಹೋದೆ, ಕಾಲು ತುಂಬ ನೋವು ಬಂದುಬಿಡ್ತು. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ಫ್ಲಿಪ್ಕಾರ್ಟ್ ಮತ್ತು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಟಾಯ್ಸಲ್ಲಿ ಬಾಕ್ಸ್ ಅಲ್ಲ, ಬಾಕ್ಸಲ್ಲಿ ಟಾಯ್ಸ್ ಇದೆ ಅಂದು. ಬಾಕ್ಸಲ್ಲಿ ಟಾಯ್ಸ್ ಇದೆ. ಟಾಯ್ಸ್ ಎಲ್ಲ ಈಗ ತಂದಿರೋದು. ಒಂದು ಶಾಂಪು, ಸೊ ನೋಡಿ, ನನಗೆ ಏನೇನು ಬೇಕು ಸ್ಕಿನ್ ಕೇರು ಅದು ಇದು ಎಲ್ಲನೂ ಕೂಡ ಆರ್ಡ್ರ್ ಮಾಡಿದ್ದೆ. ಮತ್ತು ಮಗುಗೂ ಬೇಕಲ್ವಾ, ಸೊ ಅದಕ್ಕೋಸ್ಕರನೇ ಬಟ್ಟೆ ಇರ್ಬೋದು, ಮತ್ತು ಪ್ರತಿಯೊಂದೂ ಅಷ್ಟೇ ಏನೇನೆಲ್ಲ ಮಗುಗೆ ಯೂಸ್ ಮಾಡ್ತಾರೆ, ನ್ಯೂ ಬಾರ್ನ್ ಬೇಬೀಸ್ಗೆ ಏನೇನು ಬೇಕು ಮತ್ತು ಇವಳಿಗೂ ಏನೇನು ಬೇಕಾಗುತ್ತೆ, ಸೊ ಎಲ್ಲನೂ ನಾನು ಫ್ಲಿಪ್ಕಾರ್ಟ್ ಮತ್ತು ಮೀಶೋದಿಂದ ಆರ್ಡ್ರ್ ಮಾಡಿದ್ದೆ. ನಾನು ಡೈರೆಕ್ಟಾಗಿ ತೊಗೊಳಕ್ಕೆ ಹೋದಾಗಂತೂ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಒಂಥರ ನೋ ಪ್ರೆಷರ್ ಅಂತ ಅನಿಸ್ಬಿಡ್ತು. ಸೊ ಅದಕ್ಕೋಸ್ಕರ ಸೊ ಇದೇನೇ ಎಲ್ಲ ನನಗೆ ಮತ್ತು ಪಾಪುಗೆ ಅವ್ರಿಗೆಲ್ಲ ಆರ್ಡ್ರ್ ಮಾಡಿದ್ದು. ಮತ್ತು ನಮ್ಮ ಮನೆಯವ್ರು ವಾಲ್ನಟ್ಸ್ ಆರ್ಡ್ರ್ ಮಾಡಿದರು. ನಾನು ಇವಳದ್ರಲ್ಲೂ ಅಷ್ಟೇ, ದೊಡ್ಡವಳದ್ರಲ್ಲೂ ವಾಲ್ನಟ್ಸೇ ಜಾಸ್ತಿ ನಾನು ಯೂಸ್ ಮಾಡಿದ್ದು. ಶಾಂಪು ಅದು ಇದು ಎಲ್ಲ. ಸೊ ನಾನು ಮಾಮಾ ಅತ್ತೆ ಎಲ್ಲ ಯೂಸ್ ಮಾಡ್ತಾಯಿದ್ದೆ, ಬಾಡಿ ಲೋಷನ್ ಅದಕ್ಕೆಲ್ಲ. ಫೇಸ್ಗೆ ಮಾತ್ರ ನಾನು ಪಪ್ಪಂಗೆ ಥ್ಯಾಂಕ್ಸ್ ಹೇಳ್ತೀಯಾ? ಆಯಿತಾ, ಫೋನ್ ಮಾಡಿ. ಸೆಟಾಫಿಲ್ಲು ಕೂಡ ತರಿಸಿದ್ದೆ. ಸೊ ಸೆಟಾಫಿಲ್ ಮತ್ತು ಮಾಮಾ ಅರ್ತ್ ಇದು ಎರಡನೇ ನಮ್ಮ ಮಕ್ಕಳಿಗೆ ಯೂಸ್ ಮಾಡ್ತಾ ಇರೋದು. ಸೊ ನೋಡಿ, ರೊಟೀನ್ ಅಂದರೆ ಇಷ್ಟೇ, ನಾರ್ಮಲ್ ಯಾವ ರೀತಿ ಇರುತ್ತೆ ಅದೇ ಥರ ಒಂದು ಹೆಲ್ದಿ ಒಂದು ಊಟ ತಿಂಡಿ ಇರ್ಬೋದು ಎಲ್ಲ. ಸೊ ಆರೆಂಜ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾಯಿದ್ದೆ. ಸೊ ಅವಾಗ ಸೀಸನಲ್ ಫ್ರೂಟ್ಸ್ ಏನಿರುತ್ತೆ ಅದು ಸ್ವಲ್ಪ ನೋಡಿಕೊಂಡು, ಅದಾದಮೇಲೆ ಅದು ಎರಡು ಒಂದೇ ದಿನ ಅಲ್ಲ, ಅದೇ ಬೇರೆ ದಿನ ಇದೇ ಬೇರೆ ದಿನ ಆ ಥರ. ನೋಡಿ, ಈ ಥರ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಉಪ್ಪಾಕಿ ನೆನೆಸಿಟ್ಬಿಟ್ಟಿದ್ದೆ. ನಮ್ಮ ಮನೆಯವರು ಅದೆಷ್ಟೋ ಒಟ್ಟಿಗೆ ತಂದುಬಿಟ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಅದಕ್ಕೇ ಅದನ್ನು ಬೀಟ್ರೂಟ್ ಜೊತೆಗೆ ಸೇರಿಸ್ಕೊಂಡು
ಅದನ್ನು ಸ್ಮೂತಿ ಥರ ಮಾಡ್ಕೊಂಡು ಕುಡಿತಾ ಇದ್ದೆ. ಏನಕ್ಕೆ ಅಂದರೆ ನನಗೆ ಬ್ಲಡ್ ಕಡಿಮೆ ಆಗಿಬಿಟ್ಟಿತ್ತು ಸ್ವಲ್ಪ, ಅಂದರೆ ಕಂಪೇರಿಟಿವ್ಲಿ ತುಂಬ ಅಲ್ಲ, ತುಂಬ ಅಂತಲೇ ಹೇಳ್ಬೋದು. ಏಕೆಂದರೆ 8 ಏನೋ ಆಗ್ಬಿಟ್ಟಿತ್ತು ನನಗೆ, ಮಿನಿಮಮ್ 11 ಇರಬೇಕು. ಸೊ ಕಡಿಮೆ ಆಗಿಬಿಟ್ಟಿದ್ರಲ್ಲ, ಸೊ ಅದಕ್ಕೋಸ್ಕರನೇ ಈ ಬೀಟ್ರೂಟ್ ಜ್ಯೂಸ್ ಅದು ಇದು ಎಲ್ಲ ಕುಡಿತಾ ಇದ್ದೆ. ಸೊ ಏನೇ ನಾವು ಊಟ ತಿಂಡಿಲಿ ಏನೇ ಮಾಡಿದ್ರು ತುಂಬಾ ಕಮ್ಮಿ ಆಗಿಬಿಟ್ರಾಗ ನಾವು ಸಪ್ಲಿಮೆಂಟ್ಸ್ ತೊಗೊಳ್ಳೇಬೇಕಾಗುತ್ತೆ. ಸೊ ನಮಗೆ ಡ್ರಿಪ್ಸ್ ಹಾಕ್ತಾರೆ ನೋಡಿ, ಬ್ಲಡ್ ಅಲ್ಲ, ಬ್ಲಡ್ಗೆ ಆಲ್ಟರ್ನೇಟಿವ್ ಡ್ರಿಪ್ಸ್ ಥರ ಅದು ಹಾಕಿದ್ರು ನನಗೆ ಅಂತ ಹೇಳ್ಬೋದು ಮಧ್ಯದಲ್ಲಿ, ಒಂದು 6th or 7th ಮಂತಲ್ಲಿ. ಸೊ ಅದಕ್ಕೇ ನಾನು ಆವಾಗಲಿಂದ ಅದ್ರ ಪಾಡ್ಗದು ಡಾಕ್ಟ್ರ್ ಏನು ಮಾಡ್ತಾರೆ ಅದು ಮಾಡಲಿ, ನಮ್ಮ ಪಾಡಿಗೆ ನಾವು ಈ ಥರ ಬೀಟ್ರೂಟ್ ಜ್ಯೂಸ್ ಅದನ್ನೆಲ್ಲ ಕನ್ಸ್ಯೂಮ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಅದು ನಮ್ಮ ಕೊಲೀಗ್ಸು ಕೂಡ ಪಾಪ ಹೇಳಿದರು, ಹಳೆ ಕಾಲೇಜ್ ಕೊಲೀಗ್ಸು, ಈ ಥರ ಬೀಟ್ರೂಟ್ ಜ್ಯೂಸ್ ದಿನ ಕುಡಿತಾ ಬನ್ನಿ ಸಂಗೀತ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನನಗಂತೂ ಇದೆಲ್ಲ ಒಂಥರ ನನಗೆ ಅಭ್ಯಾಸನೇ ಇರಲಿಲ್ಲ ಹೇಳಬೇಕು ಅಂತಂದರೆ. ಫ್ರೂಟ್ ಜ್ಯೂಸ್ ಎಲ್ಲ ಕುಡಿದ್ಬಿಡ್ತೀನಿ, ಈ ಬೀಟ್ರೂಟ್ ಜ್ಯೂಸ್ ಅಂತೂ ಆಗ್ತಾನೆ ಇರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹೆಲ್ತ್ ಅಂತ ಬಂದಮೇಲೆ ಮಾಡಲೇಬೇಕು. ಅದಾದಮೇಲೆ ಲೈಟಾಗಿ ಒಂದು ಪ್ರೆಗ್ನೆನ್ಸಿ ಯೋಗ ಅದನ್ನೆಲ್ಲ ಡಾಕ್ಟ್ರ್ ಕನ್ಸಲ್ಟೇಷನ್ ತೊಗೊಂಡೇ ಮಾಡ್ತಾಯಿದ್ದಿದ್ದು. ಅದಕ್ಕಿಂತ ಹೆಚ್ಚಾಗಿ ಮೆಡಿಟೇಷನ್ನು ಮತ್ತು ಬ್ರೀತಿಂಗ್ ಎಕ್ಸಸೈಸು ತುಂಬ ಇಂಪಾರ್ಟೆಂಟು. ಸೊ ಅಲ್ಲಿ ಚಿಕ್ಕ ಮಗು ನಾನಂತೂ ಇವಳು ಸ್ಕೂಲ್ಗೆ ಹೋದ್ಮೇಲೆ ಮಾಡೋಕ್ಕಾಯ್ತಿರಲಿಲ್ಲ, ಈವ್ನಿಂಗ್ ಮಾಡ್ತಿದ್ದೆ. ಸೊ ಬ್ರೀತಿಂಗ್ ಎಕ್ಸಸೈಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು, ಐದರ್ ನಾರ್ಮಲ್ ಆಗಲೇಬೇಕು ಅಂತೇನು ನಾವು ಪಟ್ಟಿಡಿಯೋಕ್ಕಾಗಲ್ಲ, ಆದರೆ ನಾವೇನೇನು ಮಾಡಬೇಕೆಲ್ಲನೂ ಮಾಡಿರಬೇಕಲ್ವ. ಸೊ ನನಗೆ ಮೊದಲನೇದು ಸೆಕ್ಷನ್ ಆಗಿರೋದ್ರಿಂದ ಇದರಲ್ಲಿ ನೋಡೋಣ ಯಾವುದಾಗುತ್ತೋ ಅದಾಗಲಿ ಅಂತಲೇ ಅಂದ್ಕೊಂಬಿಟ್ಟಿದೆ. ಸೊ ಡಾಕ್ಟ್ರ್ ಮೇಲೆ ಡಿಪೆಂಡ್ ಅಲ್ವಾ. ಸೊ ಅವ್ರು ಯಾವ ರೀತಿ ನಮ್ಮ ಹೆಲ್ತ್ ಕಂಡೀಷನ್ ನೋಡ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಸೊ ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು, ಮತ್ತು ಪ್ರೆಗ್ನೆನ್ಸಿ ಯೋಗ ಇರ್ಬೋದು. ಸೊ ಅದನ್ನೆಲ್ಲ ನಾನು ಡಾಕ್ಟ್ರ್ ಕೇಳ್ಕೊಂಡೇ ಮಾಡ್ತಾಯಿದ್ದಿದ್ದು. ಮತ್ತು ಮೆಡಿಟೇಷನು. ಸೊ ಅದುವೇ ಅದಕ್ಕೆ ಹೇಳಿದೆ, ಮೊದಲನೇ ಮಗು ಇದ್ದರೆ ಸ್ವಲ್ಪ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ. ಸೊ ಅವಳು ಸ್ಕೂಲ್ಗೆ ಹೋಗಿದ್ದಾಗ ಆ ಥರ ಎಲ್ಲ ಮಾಡ್ಕೋಬೋದು. ಇಲ್ಲಾಂದರೆ ಅವರು ಬಂದು ಅವ್ರಿಗೂ ಇಲ್ಲ ಹೊಸತನ ಅಲ್ವಾ, ಬಂದು ಮಾತಾಡ್ಸೋದು ಆಟ ಆಡೋದು ಮಾಡ್ತಾಯಿರ್ತಾರೆ ಮಕ್ಕಳು. ಸೊ ನಾನು ಕಾಲೇಜ್ಗೆ ಹೋಗ್ತಾ ಇದ್ದರಿಂದ ನನಗೆ ಸೆಕೆಂಡ್ ಬೇಬಿ ಆಗಿದೆ. April 2 ಆಯಿತು. April 1 ತನಕನೂ ಹೋಗಿದ್ದೀನಿ ನಾನು ಅಂತ. April 1 ಏನೋ ನಾನು CL ತೊಗೊಂಬಿಟ್ಟಿದ್ದೆ, ಅಲ್ಲಿ ತನಕನೂ ಹೋಗಿದ್ದೀನಿ, ಲಾಸ್ಟ್ ತನಕನೂ. ಎಸ್. ಆಮೇಲೆ ಬರ್ತಾ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋಂಗೆ ಕಾಲೆಲ್ಲ ಫುಲ್ ಊದ್ಕೊಳ್ಳೋದು. ಇವಳು ಹೊಸದು ಲೋಷನ್ ಅದು ಇದು ತಂದಿರ್ತಾನಲ್ಲ, ಅದನ್ನೇ ಹಚ್ಚೋಕ್ಕೆ ಬರ್ತಾಯಿದ್ಲು. ನಾನು ಮೊದಲೇ ಕಾಲು ನೋವಿರುತ್ತೆ, ಲೋಷನ್ ಹಿಂಗೆ ಹಚ್ಚೋದಿರ್ತಾಳೆ ಪಾದಕ್ಕೆ ಹಚ್ಚಲಿ ಅಂತ ಅಂದ್ಬಿಟ್ಟಿದ್ದೆ. ಪಾದ ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು. ಚಿನ್ನನ ಹೆಂಗೆ ಮಸಾಜ್ ಮಾಡ್ತೈತೆ ಚಿನ್ನು? ಓ ಚಿನ್ನ ಮರಿ ಕಣಮ್ಮ, ಚಿನ್ನ ಮರಿ. ಥ್ಯಾಂಕ್ ಯು ಬಂಗಾರಿ. ನೋಡಿ ಈ ಟೈಮಲ್ಲಿ ನಾನು ನಿಜವಾಗ್ಲೂ ಎಷ್ಟು ರಿಯಲೈಸೇಷನ್ ಆಯಿತು ಅಂದರೆ, ಹೆಣ್ಣು ಮಗು ಅನ್ನೋದು ಇರಲೇಬೇಕು ಅಂತ. ನನ್ನ ಕಾಲು ನೋವು ಬಂದಿದ್ದಾಗ ಏನು ಹೇಳ್ದೇನೆ ಅವಳೇ ಬಂದು ನನಗೆ ಕಾಲು ಔಷಧಿ ಹಾಕ್ತೀನಿ ಅಮ್ಮ ಅಂತ ಅಂದ್ಕೊಂಡು ಬರ್ತಿದ್ಲು. ಬಟ್ ನಾನು ಏನೂ ಔಷಧಿ ಮುಟ್ಟಿಸ್ತಿರ್ಲಿಲ್ಲ, ಯಾಕೆಂದರೆ ಇನ್ನೂ ಚಿಕ್ಕ ಪಾಪ ಅಲ್ವಾ ಅಂತ. ಸೊ ಅವಳು ಹಚ್ಕೊಳ್ಳೋ ಲೋಷನ್ನೇ ತೊಗೊಬಂದು ಹಾಕ್ತಾಯಿದ್ಲು. ಸೊ ಆ ಥರ ಅದಕ್ಕೆ ಹೇಳಿದ, ಮನೇಲಿ ಒಂದು ಹೆಣ್ಮಗು ಇರಲೇಬೇಕು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಈ ಟೈಮಲ್ಲಿ ನನಗೆ ನನ್ನ ಪ್ರೆಗ್ನೆನ್ಸಿಲಿ ರಿಯಲೈಸೇಷನ್ ಆಯಿತು ಅಂತ ಹೇಳ್ಬೋದು ಈ ವಿಷಯಕ್ಕೆ. ಅಲ್ಲಿ ತನಕ ನಾವು ಅವಳನ್ನ ಚಿಕ್ಕ ಪಾಪು ಥರನೇ ಟ್ರೀಟ್ ಮಾಡ್ತಿದ್ವಿ. ಆ ಟೈಮಲ್ಲೇ ಅವಳು ನಮಗೆ ಹೆಲ್ಪ್ ಮಾಡ್ತಾಳೆ ಅಂತ ನನಗೆ ಗೊತ್ತಾಗಿತ್ತು ಅಂತ ಹೇಳ್ಬೋದು. ಎಲ್ಲ ವಿಷಯದಲ್ಲಿ ಎಲ್ಲನೂ ಅರ್ಥ ಮಾಡ್ಕೋತಾರೆ, ನಾವು ಅಂದ್ಕೊಳ್ಳೋದಷ್ಟೇ ಚಿಕ್ಕ ಮಕ್ಕಳು ಅಂತ, ಬಟ್ ಎಲ್ಲ ಅರ್ಥ ಆಗುತ್ತೆ ಮಕ್ಕಳಿಗೆ. ಸೊ ಆವಾಗ ನಾನು ಜಾಸ್ತಿ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಆ ಟೈಮಲ್ಲಿ ನಾವು ನಮ್ಮ ಮುಂದೆನೇ ನೋಡ್ಕೊಂಡು ಇದ್ಬಿಟ್ರೆ ಪಾಪ ಇವಳಿಗೂ ಟೈಮ್ ಕೊಡಬೇಕಲ್ವಾ ಅಂತ ಅಂದ್ಬಿಟ್ಟು ಜಾಸ್ತಿ ಇವಳ ಜೊತೆಗೆ ಇರ್ತಿದ್ದೆ. ವಾವ್, ಬೇಬಿ ಲಿಪ್ ಬಾಮ್, ಸ್ಟ್ರಾಬೆರಿ. ಏಯ್ ಹಂಗೆ ಮಾಡಬಾರ್ದು, ತಿಂತಾರ ಅದನ್ನ? ಬರೀ ತುಟಿಗೆ ಹಚ್ಕೋಬೇಕಷ್ಟೇ. ಚೆನ್ನಾಯ್ತಾ? ವಾವ್, ತೋರಿಸು, ಫೋನ್ ತೋರಿಸು. ಚೆನ್ನಾಗಿದ್ಯಾ? ಹನಿ ಬೀ ಇದೆಯಾ? ಹನಿ ಬೀ. ಲವ್ ಯು ಚಿನ್ನಿ. ಸಾಕೊಡು, ಸಾಕೊಡು, ಆಯ್ತು. ನಾನೇ ಇಟ್ಕೊಳ್ಬೇಕು. ಎಲ್ಲ ಓಪನ್ ಮಾಡ್ಬಿಟ್ಟು ಬಿಡು. ವೇಟ್ ಮಾಡು, ಬಾಯ್ ಕಡೆ. ಟೆಲಿಫೋನ್ ಟಾಯ್ಸ್ ಬೇಕು. ಏನಿದೆ ಫಸ್ಟ್ ನೋಡೋಣ. ಇದು ಟೆಲಿಫೋನ್ ಊರಿಗೆ ಮುಂಚೆ ಇವಳಿಗೆ ಗೊತ್ತೇ ಇಲ್ಲ.
Telephone toy. Telephone toy. ನನಗೆ ಅಮ್ಮ ನನಗೆ ಅಮ್ಮ ನನಗೆ ಅಮ್ಮ ಓಪನ್ ಮಾಡಿ ಅಮ್ಮ 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 ಶೆಲ್ ಹಾಕಿದ್ದಾರೆ ಅಮ್ಮ ಮಾತಾಡು. ಅಮ್ಮ ಸೊ ಎಲ್ಲನೂ ಆರ್ಡ್ರ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಎಲ್ಲ ಮಗು ಐಟಮ್ಸ್ ಎಲ್ಲ ಹಂಗೆ ಇವಳು ಅವಾಗವಾಗ ಒಂದೊಂದು ಟಾಯ್ಸ್ ಆರ್ಡ್ರ್ ಮಾಡಿಸಿ ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾಯಿದ್ಲು. ಅಮ್ಮ ಬೇಡ ಹಾಕ್ಬೇಡ ಡಿಂಗ್ 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 ಹಲೋ ಚಿನ್ನಿ, ಆರ್ ಯು ಹ್ಯಾಪಿ? ಹ್ಯಾಪಿ ಟೆಲಿಫೋನ್ ಹಲೋ ಚೆನ್ನಾಗಿದೆ ಆಮೇಲೆ ನಾನು ಒಂದು 8 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಹಾಸ್ಪಿಟಲ್ಗೆ ಏನೇನು ಬೇಕು ಅಂತ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟಿದ್ದೆ. ಸೊ ಅದನ್ನು ನೋಡಿ ಇವಳು ಎಲ್ಲನೂ ಮತ್ತೆ ತೆಗೆದು ತೋರಿಸ್ತಾ ಇದ್ದಾಳೆ. ಹಾಸ್ಪಿಟಲ್ ಬ್ಯಾಗ್ ಥಿಂಗ್ಸ್ ಸೊ ನಾನು ಪ್ರತಿಯೊಂದನ್ನು ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಮೊದಲು ಇವಳದೇ ಕೆಲವು ಥಿಂಗ್ಸ್ಗಳು ಇತ್ತಲ್ಲ, ಸೊ ಅದು ಎಲ್ಲ ಯಾವ್ದು ಚೆನ್ನಾಗಿತ್ತು ಅದನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲನೂ ನಾನು ಹೊಸದಾಗಿ ಆರ್ಡ್ರ್ ಮಾಡಿದ್ದು. ನೋಡಿ ಈ ಥರ ಫೇಸ್ ಟವಲ್ಸು, ಅದು ತುಂಬ ಮಗುಗೆ ಬೇಕಾಗಿರೋ ಮಸ್ಲಿನ್ ಕ್ಲಾತ್ಸಲ್ಲಿ ಇರೋವಂಥದ್ದು. ಅದಾದಮೇಲೆ ರಬ್ಬರ್ ಶೀಟ್ ಇರ್ಬೋದು, ಸ್ವೆಟರು, ಶಾಲು ಮತ್ತು ಪಾಪು ಬಟ್ಟೆ, ಸೊ ಎಲ್ಲನೂ ನಾನು ಆರ್ಡ್ರ್ ಮಾಡಿದ್ದೆ. ಹಾಯ್ ಗೈಸ್ ಮತ್ತು ಟೋಪಿಗಳು ಪ್ರತಿಯೊಂದು, ಯಾಕೆಂದರೆ ಇವಳದ್ರಲ್ಲಿ ಅಂತಂದರೆ ಯಾವುದೋ ಅಷ್ಟೊಂದೆಲ್ಲ ನನ್ನ ಪ್ರಿಸರ್ವ್ ಇರಲಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಮಾತಾಡ್ತೀಯ? ಮಾತಾಡಲ್ಲ. ಮೊದಲೇ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಆದರೂ ಹಾಸ್ಪಿಟಲ್ಗೆ ಹೋಗೋ ಟೈಮಲ್ಲಿ ಇದೇನು ಬ್ಯಾಗ್ನ ತೊಗೊಂಡು ಹೋಗ್ತಿರೋ ಅಂಥ ಪರಿಸ್ಥಿತಿ ಆಗೋದು. ಮೊದಲನೇದ್ರಲ್ಲೂ ಹಂಗೆ ಆಯಿತು, ಇದರಲ್ಲೂ ಹಂಗೆ ಆಯಿತು. ಅದೇನು ಅಂತ ನೆಕ್ಸ್ಟ್ ಹೇಳ್ತೀನಿ. ಆಮೇಲೆ ಮತ್ತೆ ಕಳಿಸ್ತೇನೆ ಅಮ್ಮನ್ನ ಇದನ್ನೆಲ್ಲ ತೊಗೊಂಬರೋಕ್ಕೆ. ಸೊ ಆ ಥರ ಅಷ್ಟೇ. ಕಟ್ ಮಾಡಲಾ? ಇಲ್ಲ ಇಲ್ಲ ಮತ್ತೆ ಮಾತಾಡು. ಹಾಯ್ ಗೈಸ್ ನಂದು ಶಿಮಿಗಳು ಸೊ ಫೋರ್ ಸೋ ಅಂದರೆ ಮಾತಾಡ್ತಾನೆ. Hi guys! Welcome to my things. Hospital bag. Hi guys! ಗೋ. ಯಾಕೆ? ಏನಕ್ಕೆ ರಜಾ ಸ್ಕೂಲು? ಸ್ಕೂಲು ರೆಡಿಯಾಗಿ ಚಿನ್ನಿ ಬೇಗ, ಸೋಮವಾರ ಇವತ್ತು. ಸೊ ದಿನ ಹೋದಂಗೆ ನಮ್ಮ ಪಾಪಗೂ ಒಂಥರ ಆ ಟೈಮಲ್ಲಿ ಅವಳಿಗೂ ಅಷ್ಟೇ ನನಗೂ ಅಷ್ಟೇ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋಯ್ತು. ಆವಾಗ ಅವಳು ಇಲ್ಲ ನಿನ್ನ ಜೊತೆಗೆ ಇರ್ತೀನಿ, ರಜಾ ಇವತ್ತು ಸ್ಕೂಲ್ ಅನ್ನೋಕ್ಕೆ ಶುರು ಮಾಡಿದ್ಲು. ಸೊ ನಾವು ಎಲ್ಲ ಬಂದ್ಬಿಡು ಇವಾಗ ಬೇಗ ಹೋಗಿದ್ದು, ಮಧ್ಯಾಹ್ನ ಎಲ್ಲ ಬಂದ್ಬಿಟ್ಟು ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದೆ. ಸೊ ಸ್ಕೂಲಿಂದ ಬಂದಮೇಲೂ ಅಷ್ಟೇ ಜಾಸ್ತಿ ನನ್ನ ಜೊತೆನೇ ಅಷ್ಟೊಂದು ಹೋಗ್ಬಿಟ್ಟಿದ್ಲು. ಅಂದರೆ ಬೇರೆ ಟೈಮಲ್ಲಿ ನಮ್ಮ ಅಮ್ಮನ ಜೊತೆನೂ ಇರ್ತಿದ್ಲು, ಬಟ್ ಈ ಟೈಮಲ್ಲಂತೂ ಪೂರ್ತಿ ನನ್ನ ಜೊತೆಗೇ ಇರೋಕ್ಕೆ ಶುರು ಮಾಡಿಬಿಟ್ಟಿದ್ಲು. ಅಂದರೆ ಒಂದು ಎಮೋಷ್ನಲ್ ಕನೆಕ್ಷನ್ ಇರುತ್ತಲ್ಲ, ಸೊ ನನಗೂ ಕೂಡ ನಾನು ದೈಹಿಕವಾಗಿ ಚೇಂಜ್ ಆಗ್ತಿದ್ನಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮಮ್ಮ ಇಷ್ಟೊಂದು ಕಷ್ಟಪಡ್ತೀನಿ ಅನ್ನೋ ಥರ ಅವಳು ತಲೆಯಲ್ಲಿ ಬಂದ್ಬಿಟ್ಟಿತ್ತು. ಸೊ ನೋಡಿ ಅದಾದಮೇಲೆ ಇದು ಹಾಸ್ಪಿಟಲು ನೋಡಿ, ಇದು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು, ಏನು ಅಂಥ ಕಾಂಪ್ಲಿಕೇಶನ್ಸ್ ಏನಿರಲಿಲ್ಲ. ಬ್ಲಡ್ ಸ್ವಲ್ಪ ಕಡಿಮೆ ಆಗಿತ್ತು ಅನ್ನೋದೊಂದು ಮಧ್ಯದಲ್ಲಿ ಸ್ವಲ್ಪ ಅದೊಂದು ಇಶ್ಯೂ ಇತ್ತು, ಅದು ಬಿಟ್ಟರೆ ಆಮೇಲೆ ರಿಕವರ್ ಆಯಿತು ಅಂತ ಹೇಳ್ಬೋದು. ಎಲ್ಲ ಅಂಥದ್ದೇನು ನನಗೆ ವಾಮಿಟಿಂಗ್ ಸೆನ್ಸೇಷನ್ ಅದು ಇದು ಏನೂ ಇರಲಿಲ್ಲ ಅಂತ ಹೇಳ್ಬೋದು. ಸೊ ನಾರ್ಮಲಾಗಿ ಚೆನ್ನಾಗೇ ಆಯಿತು ಅಂತ. ಸೊ ನೋಡಿ ಇದು ಆ್ಯಕ್ಚುಲಿ ನಾನು
ಡ್ರಿಪ್ಸ್ ಹಾಕ್ಸ್ಕೊಂಡಿದ್ದೆ. ಸೊ ಹಾಸ್ಪಿಟಲ್ಗೆ ಹೋದಾಗ ಅದನ್ನು ಇದು ಮಾಡಿದ್ದು. ಸೊ ಆಮೇಲೆ ಇವಳು ಡಾಕ್ಟರ್ ಸೆಟ್ ಬೇರೆ ಏನು ತೊಗೊಂಡ್ಬಿಟ್ಟಿದ್ಲು. ಸೊ ಅದನ್ನೆಲ್ಲ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ಲು. ಚೆಕ್ ಮಾಡಬೇಕ. ನಮ್ಮ ಡಾಕ್ಟರ್ಗೆ ನನಗಿಂತ ಇವಳು ಜ್ವರ ಆಯ್ತಾ? ಜಾಸ್ತಿ ಒಂದು ಕನೆಕ್ಷನ್ ಇತ್ತು. ನಮ್ಮ ಡಾಕ್ಟ್ರ್ ಅಂತೂ ಇವಳು ಕಂಡ್ರೆ ಅಷ್ಟು ಇಷ್ಟಪಡ್ತಾಯಿದ್ರು. ಸೊ ಎಲ್ಲ ಪ್ರತಿಯೊಂದು ಅಷ್ಟೇ ಸ್ಕ್ಯಾನಿಂಗು ಪ್ರತಿಯೊಂದು ಎಲ್ಲನೂ ಕೂಡ ಟೈಮ್ ಟು ಟೈಮ್ ಕರೆಕ್ಟಾಗಿತ್ತು. ಏನು ಅಂತ ಕಾಂಪ್ಲಿಕೇಶನ್ಸ್ ಏನೂ ಇರಲಿಲ್ಲ ಇದರಲ್ಲಂತೂ. ಪಿಜ್ಜಾ ಕೊಡಬೇಕಾ? ನನಗೆ ಈ ಒಂದು ವಿಷಯದಲ್ಲಿ ಆಗ್ಲಿಂದನೂ ಅಷ್ಟೇ ಬೇಡ ಇದನ್ನೆಲ್ಲ ಏನು ಶೇರ್ ಮಾಡೋದು ಪ್ರತಿ ಸೆಗ್ಮೆಂಟ್ಗೂ ಅಂತ ಅಂದ್ಬಿಟ್ಟು ನಾನು ಆದಷ್ಟು ವಿಡಿಯೋ ಮಾಡೋದನ್ನೇ ನಿಲ್ಲಿಸಿದ್ದೆ ಅಂತ ಹೇಳ್ಬೋದು. ಏಕೆಂದರೆ ಬೇಡ ಸುಮ್ಮನೆ ಆ ಟೈಮಲ್ಲಿ ನಾವು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಸೊ ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಎಲ್ಲ ಓವರ್ ಆಲ್ ಸೇರಿಸಿ ಒಂದು ಗ್ಲಿಂಪು ನಮ್ಗೆ ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಇದೊಂದು ವೀಡಿಯೋ ಮಾಡಿದ್ದು ಅಷ್ಟೇ. ಇವಳಂತೂ ತಮ್ಮ ಪಾಪು ಅಂತಲೇ ಹಿಡ್ಕೊಂಬಿಟ್ಟಿದ್ಲು. ಕ್ವಾಲಿಟಿ ಚೆನ್ನಾಯ್ತಲ್ಲ. ಸೊ ಅದ್ರ ಜೊತೆಗೆ ಇವಳಿಗೂ ಕೂಡ ಬಟ್ಟೆಗಳು ಮತ್ತು ನೈಟ್ ಡ್ರೆಸ್ಸು ಸೊ ಅದೆಲ್ಲ ಇವಳಿಗೂ ಏನೇನೆಲ್ಲ ಇರಲಿಲ್ಲ. ಇವಳಿಗೂ ಆರ್ಡ್ರ್ ಮಾಡ್ಕೊಂಡಿದ್ದು ಒಳ್ಳೆಯದಾಯಿತು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿ ತೊಗೊಳ್ಳೋ ಅಂಥವಳೆ ಅಲ್ಲ, ಬಟ್ ಇವಾಗ ಪರಿಸ್ಥಿತಿ ಆ ಥರ ಇತ್ತು ಅಂತ ಆರ್ಡ್ರ್ ಮಾಡಿದೆ. ಚೆನ್ನಾಗಿ ಬಂತು, ಏನಿಲ್ಲ. ಏನಾದರೂ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಹಾಕಿ ನಾನು ಬೇರೆ ತರಿಸ್ಕೊತಾ ಇದ್ದೆ. ಆಯ್ತಾ? ಸೊ ನನಗೂ ನೋಡಿ ಇದು ಫೀಡಿಂಗ್ ಗೌನ್ಸು ನೈಟೀಸು ಸೊ ಅದನ್ನು ಆರ್ಡ್ರ್ ಮಾಡಿದ್ದೆ ಮಗುಗೆ ಎಲ್ಲ. ಸೊ ಇದು ಹಾಸ್ಪಿಟಲ್ ಬ್ಯಾಗ್ನು ಕೂಡ ನಾನು ರೆಡಿ ಮಾಡಿಟ್ಟಿದ್ದೆ. ಅದೇ ಹೇಳಿದ್ನಲ್ಲ, ನಾವು ಎಷ್ಟೇ ರೆಡಿ ಮಾಡಿದ್ರು ಇಮ್ಮಿಡಿಯೇಟಾಗಿ ಹೋಗೋವಂಥ ಪರಿಸ್ಥಿತಿ ಬಂತು ಅಂತ. ಸೊ ಅಂದರೆ ರೆಡಿ ಮಾಡಿಟ್ಟಿದ್ದು ಒಳ್ಳೆಯದಾಯಿತು, ತರಿಸ್ಕೊಳ್ಳೋಕ್ಕೆ ಈಸಿ ಆಯಿತು ಅಂತ ಮನೆಯಿಂದ. ಡೈಪರ್ ಅಲ್ಲೇ ಕೊಟ್ಟಿದ್ದರು ಹಾಸ್ಪಿಟಲಲ್ಲಿ, ಆದ್ರೂ ಡೈಪರು ಮತ್ತು ಸ್ಕಿನ್ ಕೇರು ಪ್ರತಿಯೊಂದು ಎಲ್ಲನೂ ತೊಗೊಂಡೋದೆ. ಶಾಂಪೂ ಅಲ್ಲ ಇದು, ಲೋಷನ್. ಇದಲ್ಲ, ಇನ್ನೊಂದು. ಎಸ್, ಅದು ಅಷ್ಟೇ. ಇದೆಲ್ಲ ಇನ್ನೊಂದು ಬಟ್ಟೆ ಬ್ಯಾಗ್ ಎತ್ಕೊಂಬ ಚಿನ್ನಿ. ಇನ್ನೊಂದು ಬ್ಯಾಗ್ ಐತಲ್ಲ ಅಲ್ಲಿ ರೂಮಲ್ಲಿ ಎತ್ಕೊಂಬ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಆ ಒಂದು ಜರ್ನಿ ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ಮೊದಲನೇದಕ್ಕಿಂತ ಈ ಒಂದು ಎರಡನೇ ಪ್ರೆಗ್ನೆನ್ಸಿ ಜರ್ನಿ ಅಂತೂ ಸ್ವಲ್ಪ ಎಮೋಷ್ನಲಿ ಜಾಸ್ತಿ ಒಂದು ಕನೆಕ್ಷನ್ ಇರುತ್ತೆ. ಏಕೆಂದರೆ ಮೊದಲನೇ ಮಗು ಇರುತ್ತಲ್ಲ, ಅದಕ್ಕೋಸ್ಕರ ನಮ್ಮಲ್ಲಿ ಏನೇನೋ ಥಾಟ್ಸ್ಗಳಿರುತ್ತೆ ಅಷ್ಟೇ. ಬಿಡು, ಸಾಕು ಅಷ್ಟೇ. ಮೊದಲನೇದ್ರಲ್ಲಿ ಏನು ಆ ಥರ ಇರಲ್ಲ, ಪೂರ್ತಿ ನಾವು ಆಲ್ಮೋಸ್ಟ್ ಚೆನ್ನಾಗೇ ಇರ್ತೀವಿ. ಎಲ್ಲರೂ ಅಷ್ಟೇ ಮೊದಲನೇ ಪ್ರೆಗ್ನೆನ್ಸಿಲಿ ಅಷ್ಟು ಖುಷಿಯಾಗಿರ್ತಾರೆ. ಬಟ್ ಎರಡನೇದ್ರಲ್ಲಿ ಅಯ್ಯೋ ಮೊದಲನೇ ಮಗು ಇದೆ, ಅದು ಹೆಂಗೋ ಏನೋ. ಆಮೇಲೆ ನಾವು ಆ ಒಂದು ಪ್ರೋಸೆಸ್ಗೆ ಬಂದಾಗ ನೆಕ್ಸ್ಟ್ ಇವಳನ್ನ ಹೆಂಗಪ್ಪ ನೋಡ್ಕೊಳ್ಳೋದು ಅಂತಂದ್ಬಿಟ್ಟು ಆ ಥರ ಎಲ್ಲ ಇರುತ್ತೆ ನೋಡಿ. ಇದು ಇಮ್ಮಿಡಿಯೇಟಾಗಿ ನಾವು ಹಾಸ್ಪಿಟಲ್ಗೆ ಹೋಗೋವಂಥ ಪರಿಸ್ಥಿತಿ ಬಂತು. ಸೊ ಈ ಡ್ರೆಸ್ನ ಸುಮ್ಮನೆ ಹಂಗೆ ತೊಗೊಂಡೋಗಿದ್ದೆ. ಆ್ಯಕ್ಚುಲಿ ಒಂದೇ ಒಂದು ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಇಮ್ಮಿಡಿಯೇಟಾಗಿ ಹೋಗುವಂಥದ್ದು ಆಯಿತು. ನಮ್ಮ ಮನೆಯವರು ಅದೇ ಟೈಮಲ್ಲಿ ಬೆಂಗಳೂರಲ್ಲಿದ್ದರು. ಸೊ ಅದಕ್ಕೋಸ್ಕರ ಸುಮ್ಮನೆ ಈ ಡ್ರೆಸ್ ತೊಗೊಂಡೋಗಿ ಸಿಂಪಲಾಗಿ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು, ಇನ್ನೇನು ಇದು ಬಿಟ್ಟರೆ ಇನ್ನೆಲ್ಲೂ ನಮಗೆ ಅವಕಾಶನೇ ಇರಲಿಲ್ಲ. ಅದ್ರ ಮಾರನೆಗೆ ನನಗೆ ಆವತ್ತೇ ಆ್ಯಕ್ಚುಲಿ ಡೆಲಿವರಿಗೆ ಹೇಳ್ಬಿಟ್ಟಿದ್ರು. ಸೊ ಇದೆಲ್ಲ ಡೆಲಿವರಿ ಪ್ರೋಸೆಸ್ಸು ಅದೆಲ್ಲ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇದಾಗಿತ್ತು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.